ಹಾಯ್ ಹಲೋ ನಮಸ್ತೆ ತಮಗೆಲ್ಲರಿಗೂ ಕೂಡ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೋಮಣ್ಣ ಮಾಚಿಮಾಡ. ಕಿರುತೆರೆ ಲೋಕದ ಅತ್ಯಂತ ದೊಡ್ಡ ಮ್ಯೂಸಿಕಲ್ ರಿಯಾಲಿಟಿ ಶೋ ಸರಿಗಮಪ ಸೀಸನ್ 15 ಗ್ರ್ಯಾಂಡ್ ಫಿನಾಲೆ ಅದ್ದೂರಿಯಾಗಿ ಮುಗಿದಿದೆ. ಕೀರ್ತನ್ ಹೊಳ್ಳ ಈ ಬಾರಿಯ ಸೀಸನ್ 15ನ ಕಂಟೆಸ್ಟೆಂಟ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಈ ಮೂಲಕ ಸಂಗೀತ ಲೋಕಕ್ಕೆ ಮತ್ತೊಂದು ಸ್ವರ ಸೇರ್ಪಡೆಯಾಗಿದೆ. ಇನ್ನು ಈ ಒಂದು ವಿನ್ನಿಂಗ್ ಬಳಿಕ ಫಾರ್ ದ ಫಸ್ಟ್ ಟೈಮ್ ಕೀರ್ತನ್ ಹೊಳ್ಳ ಫಸ್ಟ್ ನ್ಯೂಸ್ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಮೈ ಶೋ ಕೀರ್ತನ್ ಹೊಳ್ಳ. ನಮಸ್ತೆ ಸರ್. ನಮಸ್ತೆ. ಕಂಗ್ರ್ಯಾಚುಲೇಷನ್ಸ್ ತಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಕ್ಸ್ಪೆಕ್ಟ್ ಮಾಡಿದ್ರಾ? ಎಕ್ಸ್ಪೆಕ್ಟ್ ಅಂತ ಅಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ವಿ, ಅದಕ್ಕೆ ಪ್ರತಿಫಲ ಸಿಕ್ತು. ಸೊ ಅದೇ ಖುಷಿಯಲ್ಲಿದ್ದೇನೆ. ಓಕೆ, ಈ ಒಂದು ರಿಯಾಲಿಟಿ ಶೋ ಅನ್ನುವಂಥ ಸೆಗ್ಮೆಂಟ್ನಲ್ಲಿ ನಿಮ್ಮ ಹೆಸರು ಇತಿಹಾಸದ ಪುಟ ಸೇರ್ಕೊಂಡಿದೆ. ಎಷ್ಟು ಖುಷಿ ಕೊಡ್ತಾ ಇದೆ ಈ ಕ್ಷಣಕ್ಕೆ? ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ನಾವು ಏನು ಹಾಡ್ತಿದ್ವಿ ಅದನ್ನು ಪುನಃ ರೀಕ್ಯಾಪ್ ಮಾಡಿ ನೋಡ್ಕೊಳ್ತಾ ಹೋದರೆ ತುಂಬ ಖುಷಿ ಆಗುತ್ತೆ. ಏನೋ ಒಂದು 10 ವರ್ಷ ಆದಮೇಲೆ ಪುನಃ ನೋಡ್ಕೊಂಡು ಹೋದರೆ ಆ ವೀಡಿಯೋಸ್ ಎಲ್ಲ ಎಷ್ಟೋ ಖುಷಿ ಪಡುತ್ತೆ, ನಮಗೆ ಖುಷಿ ಕೊಡುತ್ತಾ, ಹೆಂಗೆ ಮಾಡಿದೆ, ಹಿಂಗೆ ಹಾಡಿದೆ ಅಂತೇಳಿ ಏನೋ ಒಂದು ಖುಷಿ, ಒಂದು ಸ್ಟ್ಯಾಂಪ್ ಇದ್ದಂಗೆ. ಒಂದು ಕಡೆ ತಾವು, ಮತ್ತೊಂದು ಕಡೆ ಹನುಮಂತಪ್ಪ, ಮಧ್ಯದಲ್ಲಿ ಸಂಗೀತ ದಿಗ್ಗಜ ಹಂಸಲೇಖ ಅವರು ಇರ್ತಾರೆ. ಆ ಫಿನಾಲೆ ಆ ಸಂದರ್ಭ ಹೇಗಿತ್ತು? ತುಂಬ ಇಂಟೆನ್ಸ್ ಲೆವೆಲ್ಸ್ ಇತ್ತು. ಆದರೂ ಹೆದರಿಕೆ ಅಂತ ಇರಲಿಲ್ಲ. ಯಾರು ವಿನ್ ಆದರೂ ಒಂದೇನೆ. ಯಾಕಂದರೆ ನನ್ನನ್ನು ಯಾವಾಗಲೂ ಗುರುಗಳು ಅಂತ ಕರಿತಿದ್ದ. ನಾನು ಶಿಷ್ಯ ಅಂತ ಹೇಳಿ ಖುಷಿ ಪಡ್ತಿದ್ದೆ. ಅವನಿಗೂ ಏನೊಂದು ಸ್ವಲ್ಪ ಕಲಿಸ್ತಿದ್ದೆ ನನ್ಗಾಗುವಷ್ಟು. ಯಾರು ವಿನ್ ಆದರೂ ಒಂದೇನೆ. ಸೊ ಅದರಲ್ಲಿ ನನ್ನ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿ ಬರಬೇಕು ಅಂತ ನನ್ನ ಮೈಂಡಲ್ಲಿ ತುಂಬ ಅದೇ ಇತ್ತು. ಸೊ ಚೆನ್ನಾಗಿ ಮಾಡಿದೆ. ಸೊ ಅದಕ್ಕೋಸ್ಕರ ಹಂಗೆ ಸಿಕ್ತು ನನಗೆ. ಕೊನೆಯ ಕೆಲವು ವಾರಗಳು ನೋಡಿದಾಗ ಹನುಮಂತಪ್ಪನಿಗೆ ಸಿಕ್ಕಂತಹ ಒಂದು ಪಾಪ್ಯುಲಾರಿಟಿ, ಅದು ಮೀಡಿಯಾದಿಂದ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನಿಮಗೆ ಹನುಮಂತಪ್ಪ ಗೆಲ್ಲಬಹುದು, ನನಗೆ ಟಫ್ ಕಂಟೆಸ್ಟೆಂಟ್ ಅಂತ ನಿಮಗೆ ಏನಾದರೂ ಅನಿಸಿತ್ತಾ? ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು ಕಂಟೆಸ್ಟೆಂಟ್ಸ್ ಅಂತ ನೋಡ್ಕೊಂಡೇ ಹೋಗಿಲ್ಲ. ಬಿಕಾಸ್ ಎಲ್ಲರೂ ಫ್ರೆಂಡ್ಸ್ ಇದ್ದಂಗಿದ್ವಿ ನಾವು. ಓಕೆ. ಸೊ ಈಗ ಹನುಮಂತ ಬಂದು ಒಂದು ಫೋಕಿಶ್ ವಾಯ್ಸಲ್ಲಿ ಎಲ್ಲರನ್ನ ಹಿಡ್ಕೊಂಡ. ನಾನು ನನ್ನ ಕ್ಲಾಸಿಕಲ್ ಒಂದು ಟೈಪಲ್ಲಿ ಎಲ್ಲರನ್ನ ಹಿಡ್ಕೊಂಡೆ. ಸೊ ಇಬ್ಬರಲ್ಲೂ ಕಾಂಪಿಟೇಷನ್ ಅಂತಿಲ್ಲ. ನನ್ನದೇ ಬೇರೆ, ಅವನದೇ ಬೇರೆ ಜಾನರ್. ಸೊ ಕಾಂಪಿಟೇಟಿವ್ ಲೆವೆಲ್ ನಾವು ನೋಡಿಲ್ಲ. ಬಿಕಾಸ್ ಅವನು ಅದರಲ್ಲಿ ಚೆನ್ನಾಗಿದ್ದಾನೆ, ನಮ್ದು ಇದ್ರಲ್ಲಿ ಸ್ವಲ್ಪ ಚೆನ್ನಾಗಿದ್ದಾನೆ. ನಂಗೆ ಅವನೊಟ್ಟಿಗೆ ಅದರಲ್ಲಿ ಕಾಂಪಿಟೇಟ್ ಮಾಡೋಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ವಾಯ್ಸ್ ಫೋಕಲ್ ತುಂಬ ಚೆನ್ನಾಗಿ ಕೇಳುತ್ತೆ. ನಾವು ಹಾಡಬಲ್ವೆ, ಬಟ್ ಅವನು ಇನ್ನೂ ಚೆನ್ನಾಗಿ ಕೇಳುತ್ತೆ. ಸೊ ಇಬ್ರು ವಿನ್ನರ್ ಇದ್ದಂಗೆ ಒಂದು ರೀತಿ. ಎಲ್ಲೊಂದು ಕಡೆ ಹನುಮಂತಪ್ಪನ ಕಲಿಕೆಯ ವಿಚಾರಕ್ಕೆ ಬಂದಾಗ, ಹಾಡು ವಿಚಾರಕ್ಕೆ ಬಂದಾಗ ನಿಮ್ಮ ಪಾತ್ರ ಕೂಡ ಇತ್ತು. ಅಂದ್ರೆ ಸಾಕಷ್ಟು ಸಲ ನೀವು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ರಿ, ಜೊತೆಗೆ ನಿಮ್ಮನ್ನ ಗುರು ಅಂತ ಕೂಡ ಕರೀತಾ ಇದ್ರು. ಸೊ ಎಲ್ಲೊಂದ್ ಕಡೆ ಕೋಇನ್ಸಿಡೆಂಟ್, ತಾವು ವಿನ್ನರ್ ಆದ್ರಿ, ಅವರು ರನ್ನರ್ ಅಪ್ ಆಗ್ತಾರೆ. ಸೊ ಈ ಖುಷಿ ಎಷ್ಟಿದೆ ನಿಮಗೆ? ತುಂಬ ಖುಷಿ ಅದೇ. ನಾನು ಅವತ್ತು ಫೈನಲ್ಸಲ್ಲೂ ಹೇಳಿದ್ದೆ, ಲೈಕ್ ಒಬ್ಬ ನನ್ನ ಶಿಷ್ಯನೊಟ್ಟಿಗೆ ನಾನು ಫೈನಲ್ಸಲ್ಲಿ ನಿಲ್ಲೋದಂದರೆ ತುಂಬ ಖುಷಿ. ಅವನು ತುಂಬ ಶ್ರದ್ಧೆಯಿಂದ ಕಲಿತಿದ್ದ, ಏನು ಕೊಟ್ಟರು ಕಲಿತಿದ್ದ. ತುಂಬ ಸತಿ ನನ್ನ ಹತ್ರ ಬಂದ, ಈ ಆಲಾಪ್ ಅಣ್ಣ ಸರಿ ಇದೆಯಾ, ಹಿಂಗೆ ಈ ಆಲಾಪ್ ಚೆನ್ನಾಗಿದೆ ಅಣ್ಣ ಅಂತ. ನಾನು ಎಲ್ಲ ಹೇಳ್ತಿದ್ದೆ, ಸಕ್ಕತ್ತಾಗಿ ಹಾಡ್ತಿದ್ದೆ, ಸೂಪರ್ ಆಗಿ ಹಿಂಗೆ ಹಾಡ್ಕೊಂಡು ಹೋಗು ಅಂತ. ಸೊ ಅದನ್ನು ಹಿಡ್ಕೊಂಡು ಎಲ್ಲ ಕಡೆ ಅವನೇ ಮಾಡ್ತಿದ್ದೆ ಎಲ್ಲವು. ನಾನು ಜಸ್ಟ್ ಕರೆಕ್ಷನ್ಸ್ ಮಾಡ್ತಿದ್ದೆ ಅಷ್ಟೇ. ಓಕೆ, ನನಗೆ ಇಫ್ ಐ ಆಮ್ ನಾಟ್ ರಾಂಗ್, ಐ ಥಿಂಕ್ ಎಪಿಸೋಡ್ 32 ಅನ್ಸುತ್ತೆ, ನೀವೊಂದು ಹಾಡು ಹಾಡ್ತೀರಿ, ಎಲ್ಲೋ ದೇವರ ಹುಡುಕಿ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಹಾಡನ್ನ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಜಡ್ಜಸ್ ಕಡೆಯಿಂದ ಸಿಕ್ಕಿದ್ದು ನಿಮಗೆ. ವಿಜಯ್ ಪ್ರಕಾಶ್ ಅವರು ಕೂಡ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಕೊಟ್ಟರು. ಮತ್ತೊಂದು ಕಡೆ ಹಂಸಲೇಖ ಅವರು ಕೂಡ ನಿಮ್ಗೆ ಒಂದು ಕಾಂಪ್ಲಿಮೆಂಟ್ ಮಾಡ್ತಾರೆ. ಹೌದು, ಕಂಬನಿಸುವ ಕ್ಷಣ ಇದು ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕಂಬನಿಸುವ ಕ್ಷಣ ಅಂತ ಅಂದಾಗ ಸೊ ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇತ್ತು ಆ ಒಂದು ಪರ್ಟಿಕ್ಯುಲರ್ ಎಪಿಸೋಡ್, ಆ ಪರ್ಟಿಕ್ಯುಲರ್ ಹಾಡಿಗೆ? ಯಾಕಂದ್ರೆ ಹಂಸಲೇಖ ಅವರು ಕಣ್ಣೀರು ಹಾಕಿದ್ರು ಹಾಡುವಾಗ. ಹೌದು. ಆ್ಯಕ್ಚುಲಿ ಹೇಳಬೇಕಾದ್ರೆ ಆ ಸಾಂಗೇ ಹಂಗಿದೆ. ಬಿಕಾಸ್ ಆ ಸಾಂಗಲ್ಲಿ ಇರುವಂಥ ಪವರ್, ನಾನೊಂದು ನಾನು ನನ್ನ ಪ್ರಯತ್ನ ಮಾಡಿದೆ, ಕ್ಲಾಸಿಕಲ್ ಇದು ಒಂದು ಆಲಾಪ್ ಹಾಡ್ಕೊಂಡದ. ಆ ಸಾಂಗಿಂದಾಗಿ ಅವರಿಗಷ್ಟು ಆ ಸಾಂಗ್ ಹಾಡ್ಕೊಂಡೆ ಅವರಿಗಷ್ಟು ಇದಾಗಿದ್ದು. ಅದು ಅವತ್ತು ಅಲ್ಲೇ ಹೇಳಿದ್ದೆ ನಾನು. ಈ ಸಾಂಗಿಗೆ ಬೇಕಾದಂಥ ಸಿಗುವಂಥ ಒಂದು ಪ್ರಶಸ್ತಿ ಅದು, ನಾವು ಹಾಡುವ ಕರ್ತವ್ಯ ಅಷ್ಟೇ. ಯೂಶಲಿ ಈ ಜಡ್ಜಸ್ಗಳು ನಿಮಗೆ ತುಂಬ ಅದ್ಭುತವಾದಂಥ ಹೋಲಿಕೆಗಳು ಅಥವಾ ನಿಮ್ಮನ್ನು ಅಪ್ರಿಷಿಯೇಷನ್ ಮಾಡಿದಾಗ ಒಬ್ಬ ಕಲಾವಿದನಾಗಿ ಅಥವಾ ಒಬ್ಬ ಹಾಡುಗಾರರಾಗಿ ಸ್ಟೇಜ್ ಮೇಲೆ ಅದೆಷ್ಟು ನಿಮಗೆ ಇನ್ಸ್ಪಿರೇಷನ್ ಆಗುತ್ತೆ, ಅಥವಾ ನಿಮ್ಮ ಪಾಸಿಟಿವ್ ಎನರ್ಜಿನ ಎಷ್ಟು ಬೂಸ್ಟ್ ಅಪ್ ಮಾಡುತ್ತೆ, ಅಥವಾ ನಿಮ್ಮ ನೆಕ್ಸ್ಟ್ ಸ್ಟೆಪ್ಗೆ ಎಷ್ಟು ಸಹಕಾರಿ ಆಗ್ತಿತ್ತು ಆ ಥರದ ಕಮೆಂಟ್ಸ್ಗಳು ಜಡ್ಜಸ್ ಕಡೆಯಿಂದ ಬಂದಾಗ? ತುಂಬ ಖುಷಿ ಆಗ್ತಾಯಿತ್ತು, ತುಂಬ ಮೋಟಿವೇಟಿಂಗ್ ಇತ್ತು ಅದು. ಆ್ಯಕ್ಚುಲಿ ನಮಗೆ ಒಂದು ಕುಗ್ಗುವಂಥ ಒಂದು ಕಮೆಂಟ್ ಕೊಡ್ತಿರ್ಲಿಲ್ಲ ಅವರು. ಕೊಟ್ಟಿದ್ದ ನೆಗೆಟಿವೇ ಕೊಡಲ್ಲ, ಇದನ್ನು ಇಂಪ್ರೂವ್ ಮಾಡಿದರೆ ಇನ್ನೂ ಮೇಲೆ ಹಂಗೆ ಹೋಗ್ತಿದ್ರು. ಆ ಪಾಸಿಟಿವ್ನೆಸ್ ತುಂಬ ಖುಷಿ ನನಗೆ. ಯಾವಾಗಲೂ ಮೋಟಿವೇಟಿಂಗ್ ಜಡ್ಜಸ್, ಮೋಟಿವೇಟಿಂಗ್ ಕಂಟೆಸ್ಟೆಂಟ್ಸ್ ಆಗಲಿ, ಇದು ಸರಿ ಮಾಡ್ಕೊ, ಇನ್ನೂ ಮೇಲೆ ಹೋಗ್ತೀವಿ, ತುಂಬ ಖುಷಿ ಆಗುತ್ತೆ. ಅದನ್ನ ನಾವು ಆದಷ್ಟು ಸರಿ ಮಾಡಿಕೊಂಡು ನಮ್ಮ ಪ್ರಯತ್ನ ನಾವು ಮಾಡ್ತಿರ್ತೇವೆ ಹಂಗೆ. ಓಕೆ, ಇವತ್ತು ಕೀರ್ತನ್ ಹೊಳ್ಳ ತುಂಬ ಜನರಿಗೆ ಗೊತ್ತಿವತ್ತು. ಹೌದು. ಸೊ ನಿಮ್ಮ ಸಂಗೀತ ಪಾಂಡಿತ್ಯಕ್ಕೆ ಮನಸೋತವರು ಪ್ರತಿಯೊಬ್ಬರು ಇದ್ದಾರೆ ಇವತ್ತು. ಸೊ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಈ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಲೈಕ್ ಬಿಫೋರ್? ಎಸ್, ಫ್ರಮ್ ಬಾಲ್ಯದಿಂದನೇ.
ಬಾಲ್ಯದಿಂದ ಹೇಳಬೇಕಾದ್ರೆ ನಾನು 7th ಸ್ಟ್ಯಾಂಡರ್ಡಲ್ಲಿ ಭಾವಗೀತೆಗಳಲ್ಲಿ ಹಾಡ್ತಿದ್ದೆ. ಅಲ್ಲಿ ನಮ್ಮ ಒಬ್ರು ಮ್ಯಾಮ್ ಉಷಾ ಬಲ್ಲಾಲ್ ಅಂತೇಳಿ, ಅವರ ಹೆಸರು ಹೇಳಲೇಬೇಕಾಗತ್ತೆ. ಯಾಕಂದರೆ ಅವತ್ತು ಅವರು ಗುರುತಿಸಿ ನನ್ನ ಹತ್ರ ನನಗೆ ಹೇಳಿದರು, ಲೈಕ್ ನೀನು ಹಿಂದೂಸ್ತಾನಿ ಕಲಿಲೇಬೇಕು. ಹಿಂದೂಸ್ತಾನಿ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ, ಕ್ಲಾಸಿಕಲ್ ಸಾಂಗ್ ಕಲಿಬೇಕು, ಕ್ಲಾಸಿಕಲ್ ಸಿಂಗಿಂಗ್ ಕಲಿಬೇಕು ಅಂತ ಹೇಳಿದರು. ಅಲ್ಲಿಂದ ಶುರುವಾದಂಥ ಪಯಣ. ನೆಕ್ಸ್ಟ್ ಲೀಲಾ ಉಪಾಧ್ಯಾಯರು ಅಂತ ಅವರು ನಂಗೆ ಸಿಕ್ಕಿದ್ರು, ನನ್ನ PU ಮ್ಯಾಮ್. ಅವರು ಸಹ ಪ್ರೋತ್ಸಾಹ ಕೊಟ್ಟಿದ್ದರು. ಆಗ ನನಗೆ ಒಂದು ರೀತಿ ಫುಲ್ ಮೋಟಿವೇಟೆಡ್ ಆಗಿದೆ, ಬಿಕಾಸ್ ನನಗೆ ಏನಾದ್ರು ಇದರಲ್ಲಿ ಮಾಡ್ಬೋದು ಕ್ಲಾಸಿಕಲ್ ಸಿಂಗಿಂಗಲ್ಲಿ ಅಂತೇಳಿ. ಹೀಗೆ ನಾನು ಫಿಲ್ಮ್ ಸಾಂಗ್ಸ್ ಹಾಡ್ತಾ ಬಂದೆ ಎಲ್ಲ ಕಡೆ. ಕೆಲವು ಲೋಕಲ್ ರಿಯಾಲಿಟಿ ಶೋಸಲ್ಲಿ ವಿನ್ ಆಗ್ತಾ ಬಂದೆ, ಅದು ಸಹ ಮೋಟಿವೇಟಿಂಗ್ ಆಯಿತು. ಸೊ ಲಾಸ್ಟ್ ಸದ್ಯಕ್ಕೆ ಇದು ಸೇರಲೇಬೇಕು ಸರಿಗಮಪ, ಒಂದು ಒಳ್ಳೆಯ ವೇದಿಕೆ ಆ್ಯಂಡ್ ಕಲಿಯೋಕ್ಕೆ ತುಂಬ ಸಿಗುತ್ತೆ ಅಂತ ಗೊತ್ತಾಯಿತು. ತುಂಬ ಕಲಿತೆ, ತುಂಬ ಅಂದರೆ ತುಂಬ ಕಲಿತೆ. ಥ್ಯಾಂಕ್ಸ್ ಟು ಸುಚೇತನ್ ಸರ್, ಅದು ಒಂದು ಹೇಳಲೇಬೇಕಾಗುತ್ತೆ. ಬಿಕಾಸ್ ಅವರ ಮೆಂಟ್ರಿಂಗ್, ಅವರ ಟೈಪ್ ಆಫ್ ಟೀಚಿಂಗ್ ನಮ್ಗೆ ಅಷ್ಟು ಪ್ರಾಡಕ್ಟ್ ಬಂತು ನಮ್ಮ ಬಾಯಿಂದನೇ. ನಿಮಗೆ ಟಫೆಸ್ಟ್ ಕಂಟೆಸ್ಟೆಂಟ್ಸ್ ಅಂತ ಯಾರು ಇದ್ದಿರ್ಬೋದು ನಿಮ್ಮ ಪ್ರಕಾರ? ಟಫೆಸ್ಟ್ ಅಂದರೆ ಅದು ವೆನ್ ಇಟ್ ಕಮ್ಸ್ ಟು ಜಾನರ್, ಒಂದು ಸ್ಟೈಲ್ ಆಫ್ ಸಿಂಗಿಂಗ್ ಅಂತ ಬಂದರೆ ಒಬ್ಬೊಬ್ಬರು ಎಲ್ಲ ಕಂಟೆಸ್ಟೆಂಟ್ ಟಫ್ ಆಗೋಗ್ತಾರೆ. ಈಗ ಕ್ಲಾಸಿಕಲ್ ಬಂದರೆ ಸಾಧ್ವಿನಿ ಇರ್ತಾರೆ, ಮೆಲೋಡಿ ಬಂದರೆ ನಮ್ಮ ನಿಹಾಲ್ ವಿಜೇತ್, ನಿಹಾಲ್ ತಾವ್ರು, ಡಾಕ್ಟರ್ ಇದ್ದಾರೆ, ಫೋಕ್ ಬಂದರೆ ಹನುಮಂತ. ಈ ಎಲ್ಲರೂ ಟಫ್ ಕಂಟೆಸ್ಟೆಂಟ್ ಒಂದೊಂದು ಜಾನರಲ್ಲಿ. ಸೊ ಒಂದು ರೀತಿ ಅವರು ನನಗೆ ಚಾಲೆಂಜ್, ನಾವು ಸಹ ಅವ್ರಂಗೆ ಅಂದರೆ ಅವರ ಮಟ್ಟಿಗೆ ಹಾಡಬೇಕಾಗತ್ತೆ ಅದರಲ್ಲಿ. ಬಿಕಾಸ್ ಅವ್ರು ನನ್ಕಿಂತ ಚೆನ್ನಾಗಿರ್ತಾರೆ ಯಾವಾಗಲೂ ಸಹ. ಬಟ್ ಅವರಿಂದ ಕಲಿತು, ಅವ್ರು ನನ್ನಿಂದ ಕಲಿತು, ಒಟ್ಟೊಟ್ಟಿಗೆ ಬರ್ಕೊಂಡು ಕಲಿತು ಹಾಡ್ತಿದ್ದೆ ಅಷ್ಟೇ. ಕೀರ್ತನ ಹೊಳ್ಳ ಕೂಡ ಎಲ್ಲ ಪ್ರಕಾರದ ಹಾಡುಗಳನ್ನು ಕೂಡ ಹಾಡೋದ್ರಲ್ಲಿ ಒಂದು ರೀತಿ ಎತ್ತಿದ ಕೈ. ಸೊ ನಿಮ್ಮ ಪ್ರಕಾರ ನಿಮಗೆ ತುಂಬ ಇಷ್ಟ ಆಗೋದು ಯಾವುದು? ಅಂದರೆ ಸುಗಮ ಸಂಗೀತ ಹೆಚ್ಚಾಗಿ ನಿಮ್ಗೆ ಇಷ್ಟ ಆಗುತ್ತೋ ಅಥವಾ ಶಾಸ್ತ್ರೀಯ ಸಂಗೀತ ಹೆಚ್ಚಾಗಿ ಇಷ್ಟ ಆಗ್ತಿತ್ತಾ? ಎರಡೂ ಇಷ್ಟ ಆಗ್ತಿತ್ತು. ಬೈ ದ ವೇ ಎರಡೂ ಇಷ್ಟ ಆಗ್ತಿತ್ತು. ಆದಷ್ಟು ಸುಗಮ ಸಂಗೀತ ಹಿಡ್ಕೊಂಡು ಅದರಲ್ಲಿ ಶಾಸ್ತ್ರೀಯತನ ನಾನು ತೋರಿಸಿದೆ. ಆ್ಯಕ್ಚುಲಿ ಈಗ ಸಿಂಪಲ್ ಸಾಂಗ್ ತಗೊಂಡು ಅದರಲ್ಲಿ ಒಂದು ಸ್ವರಗಳು ಆ್ಯಡ್ ಮಾಡೋದು, ಆಲಾಪ ಆ್ಯಡ್ ಮಾಡೋದು, ಎರಡೂ ಒಂದು ಬ್ಯಾಲೆನ್ಸ್ಡ್ ರೀತಿ ತಗೊಂಡು ಹೋಗೋಕ್ಕೆ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಮತ್ತು ಇನ್ನೊಂದು ಕಡೆ ಬಂದುಬಿಟ್ಟು ಮಾಸ್ ಸಾಂಗ್, ಅದರಲ್ಲಿ ಇನ್ನೊಂದು ತಾನ್ಸ್, ಫಾಸ್ಟ್ ಆಲಾಪ್ಸ್ ಅಂತ ಹೇಳ್ತಾರೆ, ತಾನ್ಸ್ ಅಂತೇಳಿ ಹಿಂದೂಸ್ತಾನಿಯಲ್ಲಿ, ಅದನ್ನು ಆ್ಯಡ್ ಮಾಡೋದು. ಒಂದು ರೀತಿ ಕ್ಲಾಸಿಕಲ್ ಎಲ್ಲ ಕಡೆ ಆ್ಯಡ್ ಮಾಡ್ತಾ ಹೋಗ್ತಿದ್ದೆ ನಾನು. ಓಕೆ, ಆಲ್ಮೋಸ್ಟ್ 5 months to 6 months ಅನ್ಸುತ್ತೆ ರಿಯಾಲಿಟಿ ಶೋ. ಹೌದು, ಒಂದು 5 ತಿಂಗಳಾಯಿತು. ಸಾಕಷ್ಟು ಮರೆಯಲಾಗದ ಕ್ಷಣಗಳು ನಡೆದಿರುತ್ತೆ ಆ ಸೆಟ್. ಖಂಡಿತ ಪ್ರಾಕ್ಟೀಸ್ ಮಾಡುವಂಥ ಟೈಮಲ್ಲಿ ಆಗಿರ್ಬೋದು. ಹೌದು. ನಿಮ್ಗೆ ಈ ಕ್ಷಣಕ್ಕೆ ಮರೆಯೋಕ್ಕೆ ಸಾಧ್ಯ ಇಲ್ಲ ಯಾವುದೊಂದು ಇನ್ಸಿಡೆಂಟ್ ಅಥವಾ ಯಾವುದೊಂದು ಸೆಟ್ ಅಲ್ಲಿ ಆಗಲಿ ಅಥವಾ ಯಾವುದೊಂದು ಹಾಡಾಗಲಿ, ಏನು ನೆನಪು? ಅದೊಂದು ಯಾವುದಂದ್ರೆ, ಇಷ್ಟು ಕಾಲ ಒಟ್ಟಿಗೆ ಇದ್ದ ಒಂದು ಸಾಂಗ್ ಹಾಡಿದ್ದೆ. ಅದರಲ್ಲಿ ಒಂದು ಪಾರ್ಟಲ್ಲಿ ಒಂದು ಸ್ವರ ಹಾಕಿದ್ದೆ ನಾನು, ಅದು ದಾಟು ಸ್ವರ ಅಂತ ಹೇಳ್ತಾರೆ. ಅದಂದರೆ ಬಿಟ್ಟು ಹಾಡ್ಕೊಂಡು, ಅಂದರೆ ಫಿಕ್ಸ್ಡ್ ಅಂತ ಇಲ್ಲ, ಅದು ಆ್ಯಕ್ಚುಲಿ ಆನ್ ದ ಸ್ಪಾಟ್ ಹಾಕಿದ್ದು ನಾನು. ಆನ್ ಸ್ಟೇಜ್ ಹಾಕಿದ್ದು, ಬಾಯಿ ತಪ್ಪಿ ಗಮರಿಸ್ ಅದು ಬಂತು, ಅದು ಆನ್ ಸ್ಪಾಟ್ ಬಂತು. ಇನ್ನು ಹೆಂಗಾದ್ರೂ ಎಂಡ್ ಮಾಡಬೇಕು ಅಂತ ಗೊತ್ತಾಯಿತು. ಸೊ ಅದು ತಗೊಂಡು ಹೋಗಿ ಎಂಡ್ ಮಾಡಿಕೊಂಡು ಇಟ್ ಕೇಮ್ ಇನ್ ಅ ವೆರಿ ಗುಡ್ ವೇ. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ದ್ಯಾಟ್ ಈಸ್ ಲೈಕ್ ಮೆಮೊರೇಬಲ್ ಮೂಮೆಂಟ್ ಫಾರ್ ಮೀ. ಓಕೆ, ತುಂಬ ಇಷ್ಟವಾದಂಥ ಹಾಡು ಲೈಫ್ಲಿ ಇವತ್ತಿಗೂ ಮರೆಯೋಕ್ಕಾಗಲ್ಲ ನನಗೆ, ಒಂದು ಪರ್ಟಿಕ್ಯುಲರ್ ಸಾಂಗ್, ಆ ಪರ್ಟಿಕ್ಯುಲರ್ ಡೇ ಅಂತ ಇದ್ದರೆ ಯಾವುದು ಇಡೀ ಈ ಸೀಸನ್ನಲ್ಲಿ ತುಂಬ ಖುಷಿ ಕೊಟ್ಟು? ತುಂಬ ಸಾಂಗ್ಸ್ ಆಗಿದೆ. ಬಿಕಾಸ್ ಎಲ್ಲ ಇವೆಂಟ್ಸ್, ಎಲ್ಲ ಎಪಿಸೋಡ್ಸು ಒಂದೊಂದು ಮೆಮೊರೀಸ್ ತಂದಿದೆ ನನಗೆ. ಈ ಕ್ವಾರ್ಟರ್ ಫೈನಲ್ಸಲ್ಲಿ ಶ್ರೀಕಂಠ ವಿಶ್ವಕಂಠ ಹಾಡಿದ್ದೆ, ಅದರಲ್ಲಿ ಒಂದು ಕರ್ನಾಟಿಕ್ ಕ್ಲಾಸಿಕಲ್ ಬೇಕಾದಂಥ ಒಂದು ಸ್ವರಗಳು ಹಾಕಿದೆ ಲಾಸ್ಟಿಗೆ. ಆ್ಯಂಡ್ ಶಂಭೋ ಶಂಭೋ ಹಾಡಿದೆ ಸೆಮಿಫೈನಲ್ಸಲ್ಲಿ, ಅದಕ್ಕೆ ಬೇಕಾದಂಗೆ ಒಂದು ಸಾಂಗ್, ಅದಕ್ಕೆ ಬೇಕಾದಂಗೆ ತಾನ್ಸ್ ಎಲ್ಲ ಹಾಕಿದೆ. ಎವ್ರಿಥಿಂಗ್ ಇಸ್ ವೆರಿ ಮೆಮೊರೇಬಲ್. ಸೋಫರ್ ಸೀಸನ್ನಲ್ಲಿ ಎಷ್ಟು ಗೋಲ್ಡನ್ ಬಜಾರ್ ಸಿಕ್ಕಿತ್ತು ನಿಮಗೆ? ಲೆಕ್ಕ ಇಲ್ಲ ಎಲ್ಲ ಸಿಗ್ತಾ ಇತ್ತು ಹಂಗೆ, ಗೊತ್ತಾಗಿ. ಓಕೆ, ಅಂದರೆ ನೀವು ಟ್ವಿನ್ಸ್ ಆ್ಯಕ್ಚುಲಿ. ಹೌದು, ಮತ್ತು ನಿಮ್ಮ ಬ್ರದರ್. ಹೌದು, ಅವರು ಕೂಡ ಹಾಡುಗಾರರೇ. ಅವರು ಒಂದು ರೀತಿ ನನಗೆ ಒಳ್ಳೆ ಗೈಡೆನ್ಸ್ ಕೊಡ್ತಿದ್ದಾರೆ. ಸಿಂಗರ್ ಅಲ್ಲಾದರೂ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ. ಇಷ್ಟು ವಾಲ್ಯೂಮಲ್ಲಿ ಹಾಡು, ಇಷ್ಟು ಇದ್ರಲ್ಲಿ ಹಾಡು, ಇಷ್ಟು ಫೀಲ್ ಕೊಡು, ಇನ್ನೂ ಬೇಕಿತ್ತು ಫೀಲ್, ಹಂಗೆ ಹೇಳ್ತಾರೆ. ಓಕೆ, ಆ ಸೆಟ್ಟಲ್ಲಿ ಹೇಗಿರ್ತಿತ್ತು? ಒಂದು ಕಡೆ ವಿಜಯ್ ಪ್ರಕಾಶ್ ಸರ್ ಆಗಿರಲಿ, ಮತ್ತೊಂದು ಕಡೆ ಹಂಸಲೇಖ್ ಅವರಾಗಿರ್ಬೋದು ಅಥವಾ ಅರ್ಜುನ್ ಜನ್ಯ ಆಗಿರ್ಬೋದು. ಸೊ ಆ ಜಡ್ಜಸ್ ಮುಂದೆ ಹಾಡಬೇಕಾದ್ರೆ ಅದು ಫಿನಾಲಿಗೆ ಹತ್ರ ಬರ್ತಾ ಇದೀವಿ ಅಂತಂದಾಗ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ರಿ ತಾವು? ಫಿನಾಲ್ ಹತ್ರ ಬಂದಾಗ ಅಂದರೆ ಸ್ಟುಡಿಯೋದಲ್ಲಿ ನಾವು ಹಾಡಿ ತುಂಬ ಅಭ್ಯಾಸ ಬಿಟ್ಟಿದ್ವಿ ನಾವು. ನಮಗೆ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗ್ತಿತ್ತು. ನಾವೇನು ಹಾಡಿದ್ರು ನಮ್ಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ, ನನಗೊಂದು ಐಡಿಯಾ ಇತ್ತು, ಇಲ್ಲಿ ಆಲಾಪ್ ತಂದರೆ ಹಿಂಗೆ ಆಗುತ್ತೆ, ಹಂಗೈತೆ. ಬಟ್ ಇದು ಲೈವ್ ಬಂದುಬಿಟ್ಟು ಓಪನ್ ಕ್ರೌಡ್, ತುಂಬ ಕ್ರೌಡ್ ಬಂದು ಏನೋ ಒಂದು ಟೆನ್ಷನ್ ಒಳಗಿಂದ ಇತ್ತು, ಫಿಯರ್ ಇತ್ತು ಒಂದು ಸ್ವಲ್ಪ. ವಾಯ್ಸ್ ಇಲ್ಲಿ ಹೋದರೆ ಇದಕ್ಕೆ ಇಂಟೆನ್ಸ್ ಲೆವೆಲ್ಗೆ ಟೆನ್ಷನಿಗೆ ಅಂತೇಳಿ. ಬಟ್ ಆದಷ್ಟು ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಒಂದು ಐ ಡಿಡ್ ಮೈ ಲೆವೆಲ್ ಬೆಸ್ಟ್. ಓಕೆ, ಫಿನಾಲಿಗೆ ಹತ್ತಿರ ಇದೆ ಅಥವಾ ಫಿನಾಲಿ ನಾಳೆ ರೆಕಾರ್ಡಿಂಗ್ ಅಂತಂದಾಗ ಸೊ ನಿಮ್ಮ ಫುಡ್ ಸ್ಟೈಲ್ ಹೇಗಿರುತ್ತೆ? ಅಥವಾ ಯಾಕಂದ್ರೆ ನಿಮ್ಮ ವಾಯ್ಸನ್ನು ಕೂಡ ಮೇಂಟೈನ್ ಮಾಡೋದು ಅಷ್ಟೇ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಸೊ ನೀವು ಹೇಗೆ ರೆಡಿ ಮಾಡ್ಕೊಂಡ್ರಿ? ಆ್ಯಕ್ಚುಲಿ ಹೇಳಬೇಕಾದ್ರೆ ನಾನು ಸೀಸನ್ ಬರೋ ಮುಂಚೆ ಮೆಗಾ ಆಡಿಷನ್ ಎಲ್ಲ ಆಗ ತುಂಬ ರಿಸ್ಟ್ರಿಕ್ಷನ್ಸ್ ಕೊಡ್ತಿದ್ದೆ. ಈ ಫುಡ್ ಹಿಂಗೆ ಇರಬೇಕು, ಕೋಲ್ಡ್ ಕುಡಿಯೋಂಗಿಲ್ಲ, ಕೋಕೋ ಕೋಲಾ ಹಂಗೆಲ್ಲ ಇರುತ್ತೆ, ಕುಡಿಯೋಂಗಿಲ್ಲ, ವಾಯ್ಸ್ ಹಾಳಾಗುತ್ತೆ ಅಂತ. ಬಟ್ ಸೀಸನ್ ಹೋದಂಗೆ ನಮಗೆ ಅದು ಅಭ್ಯಾಸ ಆಗೋಗ್ಬಿಟ್ಟು ಏನು ಟೆನ್ಷನೇ ಆಗಿಲ್ಲ. ಲಾಸ್ಟಿಗೆ ಏನಿದ್ರೂ ಅದು ದ್ಯಾಟ್ ಈಸ್ ಜಸ್ಟ್ ಲೈಕ್ ಮೆಂಟಾಲಿಟಿ ಹೇಳ್ತಾರಲ್ಲ, ಅದು ಹಿಂಗೆ ಅದು ಆಗುತ್ತೆ, ಹಾಳಾಗತ್ತೆ, ಅದೇನಿಲ್ಲ.
ನಾವು ಆರಾಮ್ಸೆ ಇರ್ಕೊಂಡು ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ಥಿಂಕ್ ಮಾಡ್ಕೊಂಡು ಹೋದರೆ ಎಲ್ಲ ಆರಾಮ್ಸೆ ಆಗುತ್ತೆ. ಓಕೆ, ನಿಮಗೆ ಈ ಸೀಸನಲ್ಲಿ ನಿಮ್ಮ ಜೊತೆಲಿ ಹಾಡಿದಂಥ ಸಾಕಷ್ಟು ಜನ ಸ್ಪರ್ಧಿಗಳಿದ್ರು, ನಿಮಗೆ ಬೆಸ್ಟ್ ಫ್ರೆಂಡ್ ಅಂತ ಅನ್ಸಿದ್ದು ಯಾರನ್ನು ತುಂಬ ಮಿಸ್ ಮಾಡ್ಕೋತೀರಿ ಈ ಸಂದರ್ಭಕ್ಕೆ? ಎಲ್ಲರನ್ನು ಮಿಸ್ ಮಾಡ್ಕೊಡ್ತೀನಿ. ಎಲ್ಲರಿದ್ದಾರೆ ಯಾಕಂದರೆ ಎಲ್ಲರೂ ಒಂದೊಂದು ಮೂಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ನಾನು ಪ್ರಾಕ್ಟೀಸ್ ಮಾಡಿದಾಗ ಹನುಮಂತ ಆಗಲಿ, ಡಾಕ್ಟರ್ ಆಗಲಿ, ನಮ್ಮದು ಅಭಿಷೇಕ್, ರಜತ್ ಮಯ್ಯ, ನಿಹಾಲ್ತ್ ಅವರು, ವಿಜೇತ್, ಸಾಧ್ವಿನಿ, ಪೃಥ್ವಿ ಎಲ್ಲರೂ ಒಂದೊಂದು ಮೂಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಎಲ್ಲರನ್ನೂ ಮಿಸ್ ಮಾಡ್ತಿದ್ದೆ ನಾನು. ಓಕೆ, ಕೀರ್ತನ್ ಹೊಳ ಲೈಫಲ್ಲಿ ವಾಟ್ ನೆಕ್ಸ್ಟ್? ಯಾಕಂದರೆ ಪ್ರತಿಯೊಬ್ಬರು ಕನಸಿರುತ್ತೆ. ಸೊ ಒಂದು ದೊಡ್ಡ ರಿಯಾಲಿಟಿ ಶೋ ಗೆದ್ದಾಯಿತು. ಸೊ ಮುಂದೆ ಏನು ಮಾಡಬೇಕು ಅಂತಿದ್ರಿ? ಮುಂದೆ ಬಂದುಬಿಟ್ಟು ಯಾರು ಕರೀತಾರೆ, ಯಾರಾದರೂ ಹಿಂಗೆ ಪ್ರೋಗ್ರಾಮ್ಸ್ ಆಫರ್ಸ್ ಕೊಟ್ಟರೆ ಖಂಡಿತ ಹೋಗ್ತೇನೆ. ಹಿಂಗೆ ಪ್ರೋಗ್ರಾಮ್ಸ್ ಕೊಡ್ತಾ ಇರ್ತೇನೆ. ಬಟ್ ಆ ಕಲಿಕೆ ಮುಂದುವರಿತಾ ಹೋಗ್ತದೆ. ಶಾಸ್ತ್ರೀಯ ಕಲಿಕೆ ಆಗಲಿ, ಕೀಬೋರ್ಡ್ ಕಲಿಕೆ, ನಾನು ಕೆಲವು ಇನ್ಸ್ಟ್ರೂಮೆಂಟ್ ನುಡಿಸ್ತೇನೆ, ಗಿಟಾರ್, ತಬಲಾ ಎಲ್ಲ. ಬಟ್ ಎಲ್ಲ ಕಲಿಬೇಕು, ತುಂಬ ಕಲಿಬೇಕು. ನನಗೆ ಒಂದು ಸೆಟ್ ಮಾಡಬೇಕು, ಕಲ್ತ್ಕೊಂಡು ಒಂದು ಗಟ್ಟಿ ಆಗಬೇಕು. ಆ ನಾಲೆಜಲ್ಲಿ ಒಂದು ಒಳ್ಳೆ ಪಾಂಡಿತ್ಯ ಬರಬೇಕಾಗತ್ತೆ. ಓಕೆ, ಹಾಗಾಗಿ ಈಗ ಆ ಪಾಂಡಿತ್ಯಕ್ಕೆ ಏನು ಮಾಡಬೇಕು ಅಂತಿದ್ದೀರಿ? ಅಂದರೆ ಒಂದು ಕಡೆ ಅವಕಾಶಗಳು ಬರ್ತಾ ಇರುತ್ತೆ, ಹೌದು, ಒಂದು ಕಡೆ ನೀವು ಮತ್ತೆ ಮ್ಯಾನೇಜ್ ಮಾಡ್ತಾ ಹೋಗೋದು. ಸ್ಟ್ರಾಂಗ್ ಆಗೋದಕ್ಕೆ ಏನಾದರೂ ಮತ್ತೆ ಕ್ಲಾಸ್ ಸೇರ್ಕೊಳ್ಳೋದು ಅಥವಾ ಪ್ರಾಕ್ಟೀಸ್ ಮಾಡೋದು ಅಥವಾ ಬೇರೆ ಎಲ್ಲಾದರೂ? ಹೌದು, ಮೊದಲೇ ವೋಕಲ್ಸ್ ಕ್ಲಾಸ್ ನಾನು ತಗೊಳ್ತಿದ್ದೇನೆ, ಕ್ಲಾಸಿಕಲ್ ಸಿಂಗಿಂಗ್ ಕೋಚಿಂಗ್. ಬಟ್ ಎಲ್ಲ ಟೈಪ್ ಆಫ್ ಕ್ಲಾಸಸ್ ಹೋಗಲೇಬೇಕಾಗತ್ತೆ. ಬಿಕಾಸ್ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸಿಂಗಿಂಗ್ ಮಾತ್ರ ಹಿಡ್ಕೊಂಡ್ರೆ ಸ್ವಲ್ಪ ಕಷ್ಟ. ಸೊ ಎಲ್ಲ ನಾಲೆಜ್ ಗೊತ್ತಿದ್ದು ಅದನ್ನು ಹಿಡ್ಕೊಂಡು ಇದನ್ನು ಮ್ಯಾನೇಜ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಓಕೆ, ಯಾರ ಮ್ಯೂಸಿಕ್ ಡೈರೆಕ್ಷನಲ್ಲಿ ನಾನು ಹಾಡಬೇಕು ಅಥವಾ ಇಂಥ ನಾಯಕನಿಗೆ ನಾನು ಹಾಡು ಹೇಳಬೇಕು, ಇಂಥ ನಾಯಕನ ಸಿನಿಮಾಗೆ ಹಾಡಬೇಕು ಅನ್ನೋಂಥ ಆಸೆಗಳಿದೆಯಾ, ಡ್ರೀಮ್ ಇದೆ, ಹೇಗೆ? ಹೇಳಬೇಕಾದ್ರೆ ಹಾಗೆ ಅಂತ ಪರ್ಟಿಕ್ಯುಲರ್ ಇಲ್ಲ. ಅದು ಯಾರು ಮ್ಯೂಸಿಕ್ ಡೈರೆಕ್ಟರ್ಸ್ ತುಂಬ ಜನ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ. ಅರ್ಜುನ್ ಜನ್ಯ ಸರ್, ಮಣಿಕಾಂತ್ ಕದ್ರಿ ಸರ್, ಚರಣ್ ರಾಜ್, ಹರಿಕೃಷ್ಣ ಸರ್, ತುಂಬ ಜನ ಇದ್ದಾರೆ. ಆ ಸಾಂಗ್ ಮೇಲೆ ಡಿಪೆಂಡ್ ಆಗುತ್ತೆ ನಂದಷ್ಟೇ. ಸಾಂಗ್ ಹೆಂಗೆ ಬರುತ್ತೆ, ಆ ಸಾಂಗ್ ಯಾವ ಹೀರೋ ಅಂತ ಪರ್ಟಿಕ್ಯುಲರ್ ಆಗಿಲ್ಲ, ಆ ಸಾಂಗ್ ಮೇಲೆ ತುಂಬ ನಾನು ಗಮನ ಕೊಡ್ತೇನೆ. ಬಿಕಾಸ್ ಸರ್ಟನ್ ಸಿಲೆಕ್ಟೆಡ್ ಸಾಂಗ್ಸ್ ತುಂಬ ಸೂಟ್ ಆಗುತ್ತೆ ನನಗೆ. ಅದಕ್ಕೆ ಅಂಥದಕ್ಕೆ ನಾನು ಟಾರ್ಗೆಟ್ ಮಾಡ್ತೇನೆ. ಸರಿಗಮಪಗೆ ಹೋಗೋಕೆ ಮೊದಲು ಒಬ್ಬ ಸಿಂಗರ್ ತಾವು, ಈಗ ಒಂದು ರೀತಿ ಸೆಲೆಬ್ರಿಟಿ ಥರದಲ್ಲಿ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ಜನ. ಹೊರಗೆ ಹೇಗಿದೆ ಎಕ್ಸ್ಪೀರಿಯನ್ಸ್ ಆಗಲಿ, ಜನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ? ತುಂಬ ಖುಷಿ ಆಗ್ತಿದೆ ನನಗೆ. ಒಂದು ರೀತಿ ತುಂಬ ಹೆಮ್ಮೆ, ನನ್ನ ಅಪ್ಪ ಅಮ್ಮನಿಗೂ ಹೆಮ್ಮೆ, ನಾನು ತುಂಬ ಪ್ರೌಡ್ ಫೀಲ್. ಏನೋ ಒಂದು ಸಾಧಿಸಿದ ಅಂತ ಅವ್ರ ಅಪ್ಪ ಅಮ್ಮನಿಗೆ ತುಂಬ ಖುಷಿ. ಸೊ ಇದನ್ನು ಹಿಡ್ಕೊಂಡು ಮೇಲೆ ಬಂದರೆ ತುಂಬ ಖುಷಿ ಅಷ್ಟೇ. ನಿಮ್ಮ ಫ್ಯಾಮಿಲಿ ಬಗ್ಗೆ ಕೀರ್ತನ್, ಹುಟ್ಟಿದ್ದು ಬೆಳೆದಿದ್ದು, ತಂದೆ ತಾಯಿ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್. ನಾನು ಹುಟ್ಟಿದ್ದು ಮಂಗಳೂರಲ್ಲೇ. ನನ್ನ ಟ್ವಿನ್ ಬ್ರದರ್ ಚೇತನ್ ಹೊಳ್ಳ ಅಂತೇಳಿ. ಅಪ್ಪ ಬಂದುಬಿಟ್ಟು ತುಳುಬರ್ಪುಂಡ. ಓಕೆ. ಆ್ಯಂಡ್ ಅಪ್ಪ ಬಂದುಬಿಟ್ಟು ಇದು ಬ್ಯಾಂಕ್ ಎಂಪ್ಲಾಯಿ, ಅಮ್ಮ ಹೌಸ್ ವೈಫ್. ಸೊ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಅಪ್ಪ ಸಹ ತುಂಬ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಪ್ಪ ಅಮ್ಮ ಆಗಲಿ. ಹಿಂದೂಸ್ತಾನಿ ಕಲಿಯೋಕ್ಕಾಗಲಿ, ನಾನು ಸ್ಟಾರ್ಟಿಂಗ್ ಹಾರ್ಮೋನಿಯಂ ಕೇಳಿದ್ದೆ. ಆಗ ಅಪ್ಪ ಹಾರ್ಮೋನಿಯಂ ಕೊಟ್ಟು ನೀನು ಕಲಿಬೇಕು ಅಂಥೇಳಿ ನಾನು ಕೊಟ್ಟು ಅಷ್ಟು ಪ್ರೋತ್ಸಾಹ ಕೊಟ್ಟಿದ್ದ ಕಾರಣ ನಾನು ಇಲ್ಲಿದ್ದೆ. ಎಲ್ಲ ಕಾರಣ ಅಪ್ಪ ಅಮ್ಮನೇ ಲಾಸ್ಟಿಗೆ. ಯಾವ್ದಾದ್ರು ಕೊಡ್ಸೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋಂಥ ಸಿಚುವೇಶನ್ ಬಂದಿತ್ತು ಅಂದರೆ ನೀವೇನೋ ಎಕ್ಸ್ಪೆಕ್ಟ್ ಮಾಡಿರ್ತೀರಿ ಈ ಥರ ವಸ್ತು ಬೇಕು? ಇಲ್ಲ, ಅವರು ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ನನಗೆ. ನಾನು ಸ್ವಿಮ್ಮರ್ ಸಹ ಹಾಕಿದ್ದು. ನನ್ನ ಅಣ್ಣ ಆ್ಯಕ್ಚುಲಿ ಸ್ಟೇಟ್ ಲೆವೆಲ್ ಸ್ವಿಮ್ಮರ್. ಸೊ ನಾನು ಸಹ ಸ್ವಿಮ್ಮಿಂಗ್ ಬಿಟ್ಟಿದ್ದೆ ಸಿಂಗಿಂಗೋಸ್ಕರ. ಸೊ ಸಿಂಗಿಂಗ್ ಬಂದ ಮೇಲೆ ಗಿಟಾರ್ ಆಗಲಿ, ತಬಲಾ, ಹಾರ್ಮೋನಿಯಮ್ ಎಲ್ಲ ತೊಗೊಂಡಿದ್ದೆ. ಎಲ್ಲದಕ್ಕೂ ಅವ್ರು ಏನು ಕಮ್ಮಿ ಮಾಡಿಲ್ಲ, ಎಲ್ಲ ಕೊಟ್ಟಿದ್ರು. ಅದನ್ನು ಹಾಗೆ ನಾನು ಸಹ ಪ್ರಾಕ್ಟೀಸ್ ಮಾಡಿಕೊಂಡು ಏನೋ ಮಾಡ್ತಿದ್ದೆ. ಸೊ ತುಂಬ ಖುಷಿ. ಓಕೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫ್ಯಾನ್ ಫಾಲೋವರ್ಸ್ ಸಂಖ್ಯೆ ಜಾಸ್ತಿ ಆಗಿದೆ. ಅದು ಹೆಣ್ಮಕ್ಳು ಜಾಸ್ತಿ ಫಾಲೋವರ್ಸ್ ಇದ್ರೆ ಅಂತ ಕೇಳ್ಪಟ್ಟಿದ್ದೀನಿ. ಅಯ್ಯೋ, ಹಾಗೆ ನಾವು ಲೆಕ್ಕ ಮಾಡೋಕೆ ಹೋಗ. ಕ್ರೇಜಿ ಎಸ್ ಎಮ್ಸ್ ಬರ್ತಾ ಇರುತ್ತೆ ನಿಮ್ಮ ಹಾಡಿಗೆ ಮನಸ್ಸು ಹೊತ್ತು. ಸಾಕಷ್ಟು ಜನ ಫ್ಯಾನ್ಸ್ಗಳಿದ್ದಾರೆ. ಸೊ ಯಾವ ಥರದ ಎಸ್ ಎಮ್ಸ್ ಬರ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ? ಎಲ್ಲರಿಗೂ ಒಂದು ರೀತಿ ಖುಷಿ. ನಂದರೆ ಇನ್ಸ್ಪಿರೇಷನ್ ಅಂತ ನನಗೆ ತುಂಬ ಜನ ಕಳಿಸಿದ್ದಾರೆ. ಯಾಕಂದರೆ ಒಂದು ಕ್ಲಾಸಿಕಲ್ ಹಿಡ್ಕೊಂಡು ಈ ಸ್ಟೇಜಿಗೆ ಬಂದು ಒಂದು ಎಕ್ಸ್ಪರಿಮೆಂಟ್ ತುಂಬ ಮಾಡ್ಕೊಂಡಿದ್ದಲ್ಲ, ಎಲ್ಲರೂ ಹೇಳ್ತಿದ್ದ ತುಂಬ ಇನ್ಸ್ಪೈರ್ ಆಗ್ತೇವೆ ನಾವೇ ನಿಮ್ಮ ಸಿಂಗಿಂಗ್ ನೋಡಿಕೊಂಡು. ಆ್ಯಂಡ್ ನಂಗೆ ಖುಷಿ ಏನಂದರೆ ಎಲ್ಲರೂ ಕ್ಲಾಸಿಕಲನ್ನು ಎಕ್ಸೆಪ್ಟ್ ಮಾಡಿದ್ದಾರೆ. ಹಿಂದೂಸ್ತಾನಿ ಕ್ಲಾಸಿಕಲ್ ಒಂದು ರೀತಿ ಎಲ್ಲೋ ಡೌನ್ ಹೋಯ್ತು ಅಂತ ನಂಗೆ ಅನಿಸ್ತಿತ್ತು. ಬಟ್ ಹಂಗೆ ಅನಿಸಿಲ್ಲ. ಇಲ್ಲಿ ಶೋ ಬಂದು ನಾ ಹಾಡಿದ ಮೇಲೆ ಎಲ್ಲ ಎಕ್ಸೆಪ್ಟ್ ಮಾಡಿದ್ರಲ್ಲ, ನಂಗೆ ಅದು ಖುಷಿ. ಕ್ಲಾಸಿಕಲ್ ಇನ್ನೂ ಉಳಿಯುತ್ತೆ, ಬೆಳೆಯುತ್ತೆ ಅಂತೇಳಿ. ಯೂಶಲಿ ಈ ಆರಂಭದ ದಿನಗಳಲ್ಲಿ, ಆರಂಭದ ಎಪಿಸೋಡ್ಗಳಲ್ಲಿ ಹಾಡೋದಕ್ಕೂ ಫಿನಾಲೆ ಸ್ಟೇಜಿಗೆ ಬಂದ ಮೇಲೆ ಹಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಎಸ್ಪೆಷಲಿ ಹಾಡ್ಗಳನ್ನ ಪಿಕ್ ಮಾಡೋ ಸಂದರ್ಭದಲ್ಲೂ ಕೂಡ ತುಂಬ ಕೇರ್ಫುಲ್ ಆಗಿ. ಸೊ ಈ ಫಿನಾಲೆ ಕಂಟೆಸ್ಟೆಂಟ್ ಆಗಿ ತಾವು ಆ ಫಿನಾಲೆ ಸ್ಟೇಜಲ್ಲಿ ಹಾಡಬೇಕು ಅಂದಾಗ ಆ ಹಾಡನ್ನ ಯಾವ ರೀತಿ ನೀವು ಆಯ್ಕೆ ಮಾಡ್ಕೊಂಡ್ರಿ, ಯಾವ ರೀತಿ ಚರ್ಚೆಗಳು ಮಾಡ್ಕೊಂಡ್ರಿ, ಹೇಗೆ? ಹಾಗೆ ನಾನು ಆಲ್ಮೋಸ್ಟ್ ಒಂದು ರೀತಿ ಕ್ಲಾಸಿಕಲ್ ಟಚ್ ಇದ್ದಂಥ ಸಾಂಗ್ಸನ್ನೇ ಹಾಡ್ತಾ ಬಂದೆ. ಅದರಲ್ಲೂ ಮೆಲೋಡಿ ಇರುತ್ತೆ, ಅದರಲ್ಲಿ ಬೇರೆ ಟೈಪ್ ಮೆಲೋಡಿ. ತುಂಬ ರೊಮ್ಯಾಂಟಿಕ್ಸ್ ತುಂಬ ಕಮ್ಮಿ ಹಾಡ್ತಿದ್ದೆ. ತುಂಬ ಮೆಲೋಡಿ ಬೇರೆ, ಡಿವೈನಿಟಿ ತುಂಬ ತೋರಿಸ್ತಿದ್ದೆ. ಸೊ ಫಸ್ಟ್ ಸಾಂಗ್ ಬಂದು ಹೇ ದಿನಕರ ಹಾಡಿದ್ದೆ. ಅದೊಂದು ಸ್ವಲ್ಪ ಲೈಟ್ ಕ್ಲಾಸಿಕಲ್, ಲೈಟ್ ಮೆಲೋಡಿ. ಮತ್ತು ನಂಬಿದೆ ನಿನ್ನ ನಮ್ಮ ಭೀಮಸೇನ್ ಜೋಶಿ ಅವ್ರು ಹಾಡಿದ್ದು. ಫಸ್ಟ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹಾಡಿದ್ದು. ಸೆಕೆಂಡ್ ಭೀಮಸೇನ್ ಜೋಶಿ ಅವ್ರು ಹಾಡಿದ್ದು ಸ್ವಲ್ಪ ಸೆಕೆಂಡ್ ರೌಂಡ್ ಹಿಂದೂಸ್ತಾನಿ ತೋರಿಸುವ ಅಂತೇಳಿ. ಸೊ ಅದೇ ಒಂದು
ಇದರಲ್ಲಿ ಹೋಗಿದ್ದೆ, ಸ್ಟ್ರಾಟಜಿಯಲ್ಲಿ ಹೋಗಿದ್ದೆ. ಸೊ ಕ್ಲಿಕ್ ಆಯ್ತು, ಎಲ್ಲೊಂದು ಕಡೆ ವರ್ಕೌಟ್ ಆಗಿದೆ. ಯಾರನ್ನು ನೆನೆಸ್ಕೊಳ್ತೀರಿ ಈ ಸಂದರ್ಭದಲ್ಲಿ? ಯಾಕಂದ್ರೆ ನಿಮ್ಮ ಈ ಒಂದು ಸಕ್ಸಸ್ ಹಿಂದೆ ಅಥವಾ ನಿಮ್ಮೊಂದು ಈ ವಿನ್ನಿಂಗ್ ಹಿಂದೆ ಸಾಕಷ್ಟು ಜನರ ಬ್ಲೆಸ್ಸಿಂಗ್ಸ್ ಇತ್ತು, ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಏನು ಹೇಳ್ತೀರಿ ತಾವು? ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ನನ್ನ ತಂದೆ ತಾಯಿ ಆಗಲಿ, ನಾನು ಆಗ ಹೇಳಿದ ಉಷಾ ಬಲ್ಲಾಲ್ ಮ್ಯಾಮ್ ಆಗಲಿ, ಲೀಲಾ ಪದೇರ, ಇನ್ಸ್ಟಿಟ್ಯೂಷನ್ಸ್, ನಮ್ಮ ಅದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಅವರು ಕೊಟ್ಟಂಥ ವೇದಿಕೆಗಳು, ಶಾರದಾ PU ಕಾಲೇಜ್ ಆ್ಯಂಡ್ ರಾಮಕೃಷ್ಣ, ಅದು ಮೆನ್ಷನ್ ಮಾಡಲೇಬೇಕಾಗುತ್ತೆ ಬಿಕಾಸ್ ಅವರು ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಗುರುಗಳಾಗಲಿ KM ದಾಸ್ ಮತ್ತು ಇತ್ತೀಚೆಗೆ ಸೇರಿದಂಥ ಪಂಡಿತ್ ಪರಮೇಶ್ವರ ಹೆಗಡೆ ಎಲ್ಲರೂ ಒಳ್ಳೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಆ ಪ್ರೋತ್ಸಾಹದಿಂದ ನಾನು ಇಷ್ಟು ಬಂದೆ. ಎಲ್ಲರ ಅಯ್ಯೋ ಖಂಡಿತ, ಹೌದು. ಜನತೆ ಆಗಲಿ, ಮಂಗಳೂರು ಜನತೆ, ಕರ್ನಾಟಕ ಜನತೆ ಎಲ್ಲರೂ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಏನು ಹೇಳೋಕ್ಕಾಗಲ್ಲ. ನೀವು ನಿಮ್ಮ ಮಂಗಳೂರು ಸ್ಟೈಲಲ್ಲಿ ಏನಾದರೂ ಡೈಲಾಗ್ ಹೊಡಿಬೋದು, ಥ್ಯಾಂಕ್ಸ್ ಹೇಳ್ಬೋದು ಅವರಿಗೆ? ನನಗೆ ತುಳು ಸ್ವಲ್ಪ ಕಷ್ಟ ಆಗುತ್ತೆ ಮಾತಾಡೋಕ್ಕೆ, ಯಾಕಂದರೆ ಇಷ್ಟು ದಿವಸ ಕನ್ನಡದ ನನ್ನ ಫ್ರೆಂಡ್ಸ್ ಎಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ ನನ್ನ ಹತ್ರ. ತುಳು ಬರುತ್ತೆ, ಎಲ್ಲ ಅರ್ಥ ಆಗುತ್ತೆ, ಬಟ್ ಮಾತಾಡೋಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಇಷ್ಟು ದಿನ ತಾವು ತಂಪಾಡಿಗೆ ಒಬ್ಬೊಬ್ಬರೇ ಹೋಗ್ತಾ ಇದ್ರಿ, ಬರ್ತಾ ಇದ್ರಿ, ಈಗ ಜನ ಆಟೋಗ್ರಾಫ್ ತಗೋತಾರೆ ಅಥವಾ ಸೆಲ್ಫಿ ತಗೋತಾರೆ. ಹೌದು. ಸೊ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ರಿ? ಇದಕ್ಕಿದ್ದಾಗೆ ನೀವು ಒಂದು ರೀತಿ ಸೆಲೆಬ್ರಿಟಿ, ಹೌದು. ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೋತೀರಿ? ಬ್ಯಾಲೆನ್ಸ್ ಅಂತೇನಿಲ್ಲ, ಅಂದರೆ ತುಂಬ ಖುಷಿ ಆಗುತ್ತೆ, ಒಂದೇನೋ ಒಂದು ರೆಸ್ಪೆಕ್ಟ್ ಸಿಗುತ್ತೆ, ಅವರ ಮೂಲಕ ಒಂದು ಪ್ರೀತಿ ಸಿಗುತ್ತೆ. ಸೊ ಅದಕ್ಕೆ ನಾವು ಏನು ಇದು ಮಾಡಲ್ಲ, ಸೆಲ್ಫೀಸ್ ಎಲ್ಲ ಇದ್ದೇ ಇರುತ್ತೆ. ಬಟ್ ನಮ್ಮ ಕಾನ್ಸಂಟ್ರೇಷನ್ ಕಲಿಕೆ ಮೂಲಕ ಇರಲೇಬೇಕಾಗತ್ತೆ. ನಾವು ಬೆಳಿಬೇಕು, ಅವರು ಖುಷಿ ಪಡ್ತಾರೆ, ಜನತೆ ಆಗಲಿ, ನನ್ನ ಫ್ಯಾನ್ಸ್ ಆಗಲಿ ಅಥವಾ ನನ್ನ ಸಪೋರ್ಟರ್ಸ್ ಆಗಲಿ, ಅವರು ಖುಷಿ ಪಡ್ತಾರೆ ನಾವು ಬೆಳೆದ್ರೆ. ನಾವು ಸಹ ಅವ್ರಿಗೆ ಖುಷಿ ಕೊಡಬೇಕು, ಹೀಗೆ ಒಳ್ಳೆ ಹಾಡ್ತಾ ಅಷ್ಟೇ. ಅಂದರೆ ಸಿನಿಮಾಗಳಲ್ಲಿ ಹಾಡಬೇಕು ಅವಕಾಶಗಳು ಬಂದಿದೆಯಾ ಆಲ್ರೆಡಿ? ಕೆಲವು ಬಂದಿದೆ, ನೋಡ್ಬೇಕು ಹೆಂಗೆ ಹೋಗುತ್ತೆ ಹಂಗೆ. ಇನ್ಯಾವುದು ಫೈನಲೈಸ್ ಮಾಡಿಲ್ಲ? ಹೌದು, ಈಗ ಸ್ವಲ್ಪ ಬಿಸಿ ಇದೆ, ಇದಕ್ಕೆ ಮಾಡಬೇಕು. ಹಾಡೋದು ಮಾತ್ರ ಅಷ್ಟೇ, ತಾವು ಲಿರಿಕ್ ಕೂಡ ಬರೀತೀರಾ ಅಥವಾ ಹೇಗೆ? ಇಲ್ಲ, ಲಿರಿಕ್ಸ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ, ಈ ನೆಕ್ಸ್ಟ್ ಮಾಡಬಹುದು. ಎಲ್ಲರ ಈಗ ನಮ್ಮ ನಾದಬ್ರಹ್ಮ ಹಂಸಲೇಖ ಅವರ ಸ್ಫೂರ್ತಿಯೊಂದಿಗೆ ಎಲ್ಲ ಸ್ಟಾರ್ಟ್ ಆಗ್ಬೋದು ಇನ್ನು. ಅವರಂಗೆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇದೆ. ಕಂಪೋಸಿಂಗ್ ಸಹ ಇಷ್ಟ ಒಂದು ರೀತಿ. ಸೊ ಎಲ್ಲ ಎಲ್ಲ ಕಲಿತಿದ್ದೇನಲ್ಲ, ಕೀಬೋರ್ಡ್, ಗಿಟಾರ್ ಎಲ್ಲ. ಸೊ ಅದೇ ಏನೋ ಹಂಗೆ ಹೋಗುತ್ತೆ. ಸರಿಗಮಪ ಮುಗೀತು, ಇಷ್ಟು ದಿನ ನಿಮ್ಮ ಸ್ನೇಹಿತರಿದ್ರು, ಸೆಟಲ್ ಇರ್ತಿದ್ರಿ, ರೆಕಾರ್ಡಿಂಗ್ ನಡೀತಾ ಇತ್ತು. ಸೊ ನೆಕ್ಸ್ಟ್ ಹೇಗೆ ಎಂಗೇಜ್ ಆಗೋದು ಯಾವ ರೀತಿ, ಅಥವಾ ಯಾವ ರೀತಿ ಬ್ಯುಸಿ ಆಗಿರ್ತೀರಿ ತಾವು? ಅವಕಾಶಗಳು ಬಂದಾಗ ತಾವು ಹೋಗಿ ಪಾರ್ಟಿಸಿಪೇಟ್ ಮಾಡ್ತೀರಿ. ಖಂಡಿತ. ಸೊ ಈಗ ನಾಳಿಂದ ಏನಿಲ್ಲ, ಸ್ಟೇಜ್ ಇಲ್ಲ, ಶೋಸ್ ಇಲ್ಲ, ರೆಕಾರ್ಡಿಂಗ್ ಇಲ್ಲ ಅಂದಾಗ ಹೇಗೆ ಅಂತ ಬ್ಯಾಲೆನ್ಸ್ ಮಾಡ್ತೀರಿ? ಇಲ್ಲ, ಶೋಸ್ ಬರ್ತಾ ಇರುತ್ತೆ, ನಮ್ಮನ್ನು ಗುರುತಿಸಿದ್ದಾರೆ ಜನರು. ಸೊ ಅವರಿಗೂ ನಾವು ತಲುಪಬೇಕೀಗ. ಸೊ ತಲುಪಬೇಕಾದ್ರೆ ನಾವು ಶೋಸ್ ಹೋಗಲೇಬೇಕು, ಅವರಿಗೆ ಎಂಟರ್ಟೈನ್ ಮಾಡಲೇಬೇಕಾಗತ್ತೆ. ರೆಕಾರ್ಡಿಂಗ್ಸ್ನ ಕರಿತಿರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಕಂಪೋಸಿಂಗ್ ಅಂಥೇಳಿ, ಆಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಸಹ. ಸೊ ಯಾವುದು ಮುಗ್ದಿಲ್ಲ, ಎಲ್ಲ ಈಗ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ಇದು ಲೈಫ್ ಸ್ಟಾರ್ಟ್ಸ್ ರೈಟ್ ನಾವು, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಕನ್ನಡ ಬಿಟ್ಟು ಬೇರೆ ಭಾಷೆಗಳಲ್ಲಿ ಏನಾದರೂ ಅವಕಾಶಗಳು ಸಿಕ್ಕಾಗ ಅಥವಾ ಅಲ್ಲಿ ಏನಾದರೂ ತಾವು ಹೋಗುವಂಥ ಚಾನ್ಸಸ್ಗಳಿದೆಯಾ? ಅಥವಾ ಅಲ್ಲಿ ಹಿಂದಿ ಆಗಲಿ ಅಥವಾ ತೆಲುಗು ಆಗಲಿ ಅಥವಾ ತಮಿಳು ಆಗಲಿ ಫ್ಯೂಚರಲ್ಲಿ ಬರಬಹುದು. ಬಟ್ ಸದ್ಯಕ್ಕೆ ಲೈಕ್ ಒಂದು 1 year or 2 year ನಾನು ತಯಾರಿ ಆಗಬೇಕು ನನಗೆ, ಯಾಕಂದರೆ ಅಲ್ಲಿಯ ಕಾಂಪಿಟೇಷನ್ ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡುವಂಥ ಲೆವೆಲ್ಸ ತುಂಬ ಇರಬೇಕಾಗತ್ತೆ. ಸೊ ನಮ್ಮ ಲೆವೆಲ್ ಜಾಸ್ತಿ ಆಗಬೇಕು, ಅದಾದ್ರೇ ನಾವು ಅಲ್ಲಿ ಹಿಂದಿಗೆ ಹೋಗಿ ಕಾಂಪೀಟ್ ಮಾಡ್ಬೋದು. ಮತ್ತು ಎಲ್ಲರ ಜನತೆ ಎಲ್ಲ ಸಪೋರ್ಟ್ ಇದ್ದರೆ ಖಂಡಿತ ಹೋಗ್ಬೋದು, ಖಂಡಿತ ಅಲ್ಲಿ ಸಹ ಒಂದು ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡ್ಬೋದು ಅಂತ. ಡ್ರೀಮ್ ಇದೆಯಾ ಅಥವಾ ಹೋಗ್ಬೇಕು ನಾನು ಯಾವುದೊಂದು ರಿಯಾಲಿಟಿ ಶೋ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಇದೆಯಾ? ಆ್ಯಕ್ಚುಲಿ ಇದೆ, ಬಟ್ ಈಗ ಸಡನ್ ಹೇಳೋಕ್ಕಾಗಲ್ಲ, ಯಾಕಂದರೆ 2 ವರ್ಷ ಹೆಂಗಾಗುತ್ತೆ ಏನಾಗುತ್ತೆ ಯಾರಿಗೂ ಗೊತ್ತು, ಹೇಳೋಕ್ಕಾಗಲ್ಲ. ಸೊ ನೋಡ್ಬೇಕು ಹೆಂಗಾಗುತ್ತೆ. ನೀವು ಯೂಶ್ವಲಿ ಸಿಂಗರ್ಸ್ಗಳಲ್ಲಿ ಹೇಗೆ ಅಂದರೆ ಕುಂತಾಗೂ ಕೂಡ ಹಾಡ್ತಾ ಇರ್ತಾರೆ, ನಿಂತಾಗೂ ಹಾಡ್ತಾ ಇರ್ತಾರೆ, ಎಲ್ಲೋ ಒಬ್ಬರೇ ಟ್ರಾವೆಲ್ ಮಾಡೋಗೂ ಹಾಡ್ತಾ ಇರ್ತಾರೆ. ಸೊ ನಿಮ್ಮದು ಅದೇನಾ? ಅದೇ ತುಂಬ ಯಾವಾಗ ನೋಡಿ ಸ್ವರ ಹಿಡ್ಕೊಳ್ತಾ ಇರ್ತೇನೆ ನಾನು, ಊಟ ಮಾಡಿದಾಗ ಸ್ವರ ಹಿಡ್ಕೊಳ್ತಾ ಇರ್ತೇನೆ. ಎಸ್, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಎರಡು ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆಯೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ, ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ, ಸ್ವೀಕರಿಸು ಓ ಗುರುವೇ ಅಂತರಾತ್ಮ. ಮುಚ್ಚುಮರೆಯಿಲ್ಲದೆ
ವಾವ್. ಒನ್ ಮೋರ್ ಸಾಂಗ್ ಪ್ಲೀಸ್. ಆ ಆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗೂಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಥ್ಯಾಂಕ್ ಯು ಸೋ ಮಚ್ ಕೀರ್ತನ್ ಹೊಳ್ಳ. ನೀವು ವಿನ್ ಆದ ಬಳಿಕ ಫಾರ್ ದ ಫಸ್ಟ್ ಟೈಮ್ ಫಸ್ಟ್ ನ್ಯೂಸ್ ಜೊತೆಗೆ ಜಾಯ್ನ್ ಆಗಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸಂಗೀತ ಕ್ಷೇತ್ರದಲ್ಲಿ ಮತ್ತಷ್ಟು ಮಗದಷ್ಟು ಸಾಧನೆಯನ್ನು ಮಾಡಿ ಕೇವಲ ಕನ್ನಡ ಮಾತ್ರ ಅಲ್ಲ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತಾವು ಬೆಳೀರಿ ಅಂತ ನಾನು ಪ್ರೀತಿಯಿಂದ ನಿಮಗೆ ಹಾರೈಸ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಫಸ್ಟ್ ನ್ಯೂಸ್ ಜೊತೆಗೆ ಚಾಕ್ಲೇಟ್ ಜಂಕ್ಷನ್ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಹ್ಯಾಂಪರ್ ಇದೆ, ಸ್ವೀಕರಿಸಬೇಕು. ಜೊತೆಗೆ ಕೂರ್ಗ್ ಎವರ್ಗ್ರೀನ್ ಕೌಂಟಿ ಮತ್ತು ಫಸ್ಟ್ ನ್ಯೂಸ್ ಕಡೆಯಿಂದ 15,000 ವರ್ತು ನಿಮ್ಮೊಂದು ವೋಚರ್ ಕೊಡ್ತಾ ಇದ್ದೀನಿ. ಆ ಒಂದು ರೆಸಾರ್ಟ್ನಲ್ಲಿ 2 nights 3 days ತಾವು ಆರಾಮಾಗಿ ಉಳ್ಕೊಂಡು ಬರ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಎಸ್, ಇದು ಇವತ್ತಿನ ಈ ಕ್ಷಣದ ಕಂಟೆಂಟ್. ಮತ್ತಷ್ಟು ಕಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ. ಫಸ್ಟ್ ನ್ಯೂಸ್ ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಟ್ವಿಟರ್ ಕೂಡ ಇದೆ, ಅಷ್ಟೇ ಅಲ್ಲ ಪೋರ್ಟಲ್ ಕೂಡ ಇದೆ. ಜೊತೆಗೆ ಚಾನಲ್ ಕೂಡ ಸದ್ಯದಲ್ಲಿ ಲಾಂಚ್ ಆಗುತ್ತೆ, ಅದನ್ನು ಕೂಡ ಟ್ಯೂನ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೋಮಣ್ಣ ಮಾಚಿಮಾಡ ಸೈನಿಂಗ್ ಆಫ್. ಬಾಯ್.